ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ತಂದೆಯವರು. 6 ತಿಂಗಳು ನಮ್ಮ ಮಕ್ಕಳು, 4 ಹೆಣ್ಮಕ್ಳು. ನಮ್ಮ ಫಾದರ್ ಆಗಲಿ ಮದರ್ ಆಗಲಿ ಅವರು ತುಂಬ ಕಷ್ಟಪಟ್ಟು ನಮ್ಮ ಎಲ್ಲರನ್ನೂ ಓದಿಸಿದ್ದಾರೆ. ಅವರ ಉದ್ದೇಶ ಏನಂದರೆ ಎಲ್ಲರೂ ಓದ್ಕೊಳ್ಳಿ, ಇಂಜಿನಿಯರ್ ಆಗಲಿ ಅಥವಾ ಯಾವುದಾದ್ರೂ ಒಂದು ಪ್ರೊಫೆಷನ್ ತೊಗೊಳ್ತು ಅವ್ರು ಮುಂದೆ ಬರ್ತಾರೆ ಅಂತ ಹೇಳ್ಬಿಟ್ಟು. ಆ ರೀತಿ ನಾವು ಮಾಡೋದ್ರಿಂದ ಎಲ್ಲರೂ ಕೂಡ ಈ ಸ್ಥಿತಿಯಲ್ಲಿ ಅದಕ್ಕೆ ಅವರ ಒಂದು ಪ್ರಯತ್ನ, ಪ್ರತಿಫಲ, ಪ್ಲ್ಯಾನಿಂಗು ಎಲ್ಲ ಅವರಿಂದನೇ ಆಗಿರೋದು. ಅದಕ್ಕೆ ನಾವು ತುಂಬ ಚಿರಋಣಿಯಾಗಿರ್ತೀವಿ. ಇದು ಹೃದಯ ಸಂಗಮ, ಇದು ಆ್ಯಕ್ಚುಲ್ ಹೃದಯ ಸಂಗಮ. ಇದು ಹೃದಯ ಸಂಗಮ ಒಂದು ವಿಶಿಷ್ಟ ಪ್ರಯತ್ನ. ಯಾಕೆ ಮಾಡಿತ್ತು ಅಂದರೆ ತುಂಬ ಜನ ಅವರು ಅಚ್ಚುಮೆಚ್ಚಿರೋದನ್ನ ಇಲ್ಲಿ ನಮ್ಮ ಜೊತೆ ಸಂತೋಷ ಪಡೆಯೋಕ್ಕೆ ಬಿಟ್ಟಿರ್ತಾರೆ. ಅದು ಆಮೇಲೆ ಅವ್ರ ಮೀಟಿಂಗು ಎಲ್ಲರೂ ಒಂದೇ ಸತಿ ಕೂತ್ಕೊಂಡು ಒಂದೇ ವೇದಿಕೆಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಒಬ್ಬರು ಮಗ ಬರ್ತಾರೆ, ಇನ್ನೊಬ್ಬರು ಮಗ ಬರ್ತಾರೆ, ಎಲ್ಲ ಒಂದ್ಸಲಿ ಸೇರಬೇಕು ಅಂತ ಮಾಡೋಕ್ಕಾಗಲ್ಲ. ಇಲ್ಲ ನಿಮ್ಮನೇಲೆ ಸೇರ್ತೀನಿ ಅಂದಾಗ ಎಲ್ಲರೂ ಸಿಗಲ್ಲ. ಇದು ಒಂದು ಪ್ರಯತ್ನ ಬಿಟ್ಟು ಎಲ್ಲರೂ ಒಂದು ಸಂಡೇ ಯಾವತ್ತಾರು ಇಲ್ಲ ನಿಮ್ಮ ಅನುಕೂಲದ್ದು ಒಂದು ಡೇಟ್ ಇಟ್ಕೊಂಡು ಎಲ್ಲರಿಗೂ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲರಿಗೂ ಒಂದು ಸೇರ್ಸೋಣ. ಆ ಅಜ್ಜಿ ತಾತರಿಗೂ ಖುಷಿ ಆಗತ್ತೆ. ಅದು ಪ್ರಯತ್ನ ಶುರು ಮಾಡಿದ್ವಿ. ಲಾಸ್ಟ್ ಇಯರೂ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಇದೇ ಥರ. ಬಟ್ ಅದಕ್ಕೆ ರೂಪರೇಖೆ ಕೊಟ್ಟಿರಲಿಲ್ಲ, ಹೆಂಗಿರಬೇಕು ಅಂತ. ಬಂದರು, ಸಾಯಂಕಾಲ ಆಯಿತು. ಅವರು ಬರ್ಡೇ ಪಾರ್ಟೀಸ್ಗಳು ಮಾಡ್ತಾಯಿದ್ವಿ ನಾವು. ಬರ್ಡೇ ಮಾಡಿಬಿಟ್ಟು ಆ ಟೈಮಲ್ಲಿ ಎಷ್ಟು ಜನ ಆಗುತ್ತೆ ಕರಿತಾ ಇದ್ವಿ. ಬಟ್ ಎಲ್ಲರೂ ಆ ಟೈಮಲ್ಲಿ ಎಲ್ಲರೂ ಅಂದರೆ ಪ್ರೈವಸಿ ಇರ್ತಿರ್ಲಿಲ್ಲ. ಏನೇ ಇರ್ತಾಯಿತ್ತು ಅಂದರೆ ಬೇರೆ ಇನ್ಮೇಟ್ಸು ಅವರು ಎಲ್ಲರೂ ಇರ್ತಾಯಿತ್ತು. ಅದೇನಾಗ್ತದೆ, ಪ್ರೈವಸಿ ಇಲ್ಲೋ ಕಾರಣದಿಂದ ತುಂಬ ಜನಕ್ಕೆ ಒಂದು ಕಷ್ಟ ಆಗ್ತದೆ, ಮಾತಾಡೋದು ಇದು ಮಾಡೋದು ಕಷ್ಟ ಆಗ್ತಾಯಿತ್ತು. ಈ ಥರದ್ದು ಒಂದು ಮಾಡಿದಾಗ ನಿಮಗೆ ನಿಮ್ಮದೇ ಪ್ರೈವಸಿ ಇರುತ್ತೆ. ನೀವುಗಳೇ ನಿಮ್ಮ ತಂದೆ ತಾಯಿಗಳ ಜೊತೆ ಮಾತಾಡಿಕೊಂಡು ಒಂದು ಕಾಲ ಕಲಿಯೋಕ್ಕೆ ಇದು ಒಂದು ಪ್ರಯತ್ನ ಶುರು ಮಾಡಿದ್ದೀವಿ. ಈ ಪ್ರಯತ್ನಕ್ಕೆ ನೀವೆಲ್ಲರೂ ಸಾಥ್ ಕೊಟ್ಟಿದ್ದೀರಾ, ನಮಗೂ ಖುಷಿ ಆಗುತ್ತೆ. ಇದರಲ್ಲಿ ಇನ್ನೇನು ಬೇರೆ ಏನೂ ಸಿಚುವೇಶನ್ಸ್ ಇಲ್ಲ. ಒಂದು ಖುಷಿ ಮೂಮೆಂಟ್ ಕೊಡಬೇಕು ಅಂತ ನಮ್ಮದು ಆಸೆ, ಪ್ರಯತ್ನ. ಎಲ್ಲರೂ ನೆಕ್ಸ್ಟ್ ಜನ ಸೇರಿದ್ದೀವಿ ಅಂದರೆ ಅದೊಂದು ಸಂತೋಷ. ಅವ್ರು ಇಟ್ಕೊಂಡಿರೋ ಅಭಿಮಾನಕ್ಕೆ ಇಷ್ಟು ದೂರ ಸೇರ್ತಾ ಇದ್ರು ಅಷ್ಟೇ. ಅವ್ರು ಹಿಂದೆ ನಮ್ಮನ್ನು ನೋಡ್ಕೊಳ್ಳೋ ರೀತಿ ನೋಡ್ತಾ ಇದ್ದರೆ ನಮಗೆ ಬಿಡೋಕ್ಕೂ ಕಷ್ಟ. ನನಗೆ ಆವತ್ತಿನ ದಿನ ಇಲ್ಲಿ ಬಿಟ್ಟೋದಾಗ ಮನೆ ಹೋಗಿ ತುಂಬ ದುಃಖಪಟ್ಟು ಹತ್ತಿದ್ದೀನಿ ನಾನು. ನಮ್ಮಮ್ಮ ಒಂದೇ ಹೇಳ್ತಾ ಇದ್ರು, ನಾನು 6 ಜನ ಮಕ್ಕಳು ಸಾಕಿದ್ದೀನಿ, 6 ಜನ ಸೇರ್ಬಿಟ್ಟು ನನ್ನ ಸಾಕಾದ್ರು. ಆ ಒಂದು ಇದರಿಂದ ನಾವಿಲ್ಲಿ ಅವ್ರ ಹತ್ರ ಮಾತಾಡಿಕೊಂಡು ಅವ್ರ ಅಭಿಪ್ರಾಯ ತಿಳ್ಕೊಂಡು ಅವ್ರು ನಮ್ಮನ್ನು ಆಯಿತು ಸೇರಿಸ್ಕೊಳ್ತೀವಿ, ನೋಡ್ಕೊಳ್ತೀವಿ ಅಂದರೆ ತುಂಬ ಸಂತೋಷ ಆಯಿತು. ಯಾಕೆಂದ್ರೆ ಅಟ್ಲೀಸ್ಟ್ ಎಲ್ಲೋ ಒಂದು ಹತ್ರ ಅವ್ರು ಸಂತೋಷವಾಗಿ ಖುಷಿಯಾಗಿ ಆಗೋದವಾಗಿ ಇರ್ತಾರಲ್ಲ, ಇರೋಷ್ಟು ವರ್ಷ ಇಲ್ಲಿ ನಮಗೆ ಅನ್ನೋ ಒಂದು ಆಸೆ ಬಿಟ್ಟು ನಾವಿಲ್ಲಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಸೇರಿಸಿದ್ದೀವಿ. ನಾನು ನನ್ನ ತಮ್ಮ ಎಲ್ಲರೂ ವಾರಕ್ಕೊಂದು 3-4 ಸರಿ ಬರ್ತಾನೆ ಇರ್ತೀವಿ. ಮೋಸ್ಟ್ಲಿ ನಮ್ಮಷ್ಟು ಯಾರೂ ಬರೋಲ್ಲ ಅನ್ಸುತ್ತೆ. ನಾನು ನೋಡ್ತಾ ಇದ್ರಲ್ವ, ಇಲ್ಲಿ ನಮಗೆ ಯಾವ ಯೋಚನೆಗಳಿಲ್ಲ. ವಾರ ಆಗಲಿ 15 ದಿನ ಆಗಲಿ ತಿಂಗಳಗಟ್ಟಲೆ ಬರ್ದಿದ್ರೂ ಇಲ್ಲಿಯವರು
ಸಿಬ್ಬಂದಿ ವರ್ಗ ಮಾತ್ರ ನಿಜವಾಗ್ಲೂ ತುಂಬ ಅಪ್ರಿಷಿಯೇಟ್ ಮಾಡ್ಬೇಕು. ಈಗ ಈ ಸ್ಟೇಜಲ್ಲಿರೋರು ನೋಡ್ಕೊಳ್ತಾ ಇದ್ದಾರೆ ಅಂತ ಅಂದರೆ ರಿಯಲಿ ನಮಗಿನ್ನ ಅವರು ದೊಡ್ಡವರು. ಹೇಳಿ ನಮ್ಮ ತಾಯಿನ ಅವ್ರು ನೋಡ್ಕೊಳ್ತಾ ಇದ್ದಾರೆ ಅಂದರೆ ನಮ್ಗೆ ಅವರು ನಮ್ಗಿಂತ ದೊಡ್ಡವರು. ಸೊ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ತುಂಬ ತುಂಬ ಅನಂತ ಧನ್ಯವಾದಗಳು ತಿಳಿಸ್ತೀನಿ ನಾನು ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಈ ಥರ ಅಲ್ಲಿ ನೋಡ್ಬೇಡ ಅಂತ ಜನರು ಸಿಗೋದು ಭಾಳ ಕಷ್ಟ ಇದೆ. ಸೊ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಅವ್ರಿಗೆಲ್ಲ ಒಂದು ಹೇಳಿ ಅವ್ರಿಗೊಂದು ಸೇವಾ ಮನೋಭಾವನ ಅವ್ರ ಮನಸ್ಸಲ್ಲಿ ತುಂಬಿರೋದು ಅಂತ ಅಂದರೆ ರಿಯಲಿ ಆನಂದ ಆಶ್ರಮ ಟ್ರಸ್ಟ್ಗೆ ತುಂಬ ಚಿರುಣಿಗಾಗಿರ್ತೀವಿ ನಾವು. Ananda Seva Sadhana Trust, Senior Citizen Home, Geriatric Home and Rehabilitation Center. ಸಾಕಷ್ಟು ಅನುಭವವುಳ್ಳ ನುರಿತ ಕೇರ್ ಟೇಕರ್ಸ್ಗಳೊಂದಿಗೆ ಶುದ್ಧ ಸಸ್ಯಾಹಾರ ಪದ್ಧತಿ, 24/7 ವೈದ್ಯಕೀಯ ಸೇವೆಗಳೊಂದಿಗೆ 100% ಬೆಡ್ ರಿಡನ್ ಪೇಷಂಟ್ಗಳಿಗೂ ನಮ್ಮ ಸೇವೆ ಲಭ್ಯ. ಸಂಪರ್ಕಿಸಿ ಡಾಕ್ಟರ್ CM ರಾವ್, ಆನಂದ ಸೇವಾ ಸದನ ಟ್ರಸ್ಟ್, ರಾಜರಾಜೇಶ್ವರಿ ನಗರ, ಬೆಂಗಳೂರು.